ಈಶ್ವರಪ್ಪಗೆ ಟಾಂಗ್ ನೀಡೋದಕ್ಕೆ ಬಿಎಸ್ವೈ ಮಾಸ್ಟರ್ ಪ್ಲಾನ್ ಮಾಡ್ತಾ ಇದ್ದಾರೆ. ಬಿಜೆಪಿಗೆ ಮಾಜಿ ಸಂಸದ ಎಚ್ ವಿಶ್ವನಾಥ್ ಅವರನ್ನ ಸೆಳೆದು ಈಶ್ವರಪ್ಪಗೆ ಎದಿರೇಟ್ ನೀಡುವಂತಹ ಪ್ಲಾನ್ ಇದಾಗಿದ್ದು, ಈ ಸಂಬಂಧ ಎಸ್ಎಂ ಕೃಷ್ಣ ಅವರನ್ನ ಯಡಿಯೂರಪ್ಪ ಸಂಪರ್ಕಿಸಿದ್ದಾರೆ ಅಂತ ಹೇಳಲಾಗಿದೆ. ಈಶ್ವರಪ್ಪರಿಗಿಂತ ವಿಶ್ವನಾಥ್ ದೊಡ್ಡ ಮಟ್ಟದ ಕುರುಬ ನಾಯಕ, ನಿಮ್ಮ ಮಾತಿಗೆ ಎಚ್ ವಿಶ್ವನಾಥ್ ಅವರು ಬೆಲೆ ಕೊಡ್ತಾರೆ, ಅವರನ್ನ ಪಕ್ಷಕ್ಕೆ ಕರೆತನ್ನಿ ಅಂತ ಎಸ್ಎಂಕೆಗೆ ಬಿಎಸ್ವೈ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇನ್ನು ವಿಶ್ವನಾಥ್ ಜೊತೆಗೆ ಮಾತನಾಡುವುದಾಗಿ ಎಸ್ಎಂ ಕೃಷ್ಣ ಭರವಸೆ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ಈಶ್ವರಪ್ಪಗೆ ಟಾಂಗ್ ನೀಡೋದಕ್ಕೆ ಬಿಎಸ್ವೈ ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದು, ಬಿಜೆಪಿಗೆ ಮಾಜಿ ಸಂಸದ ಎಚ್ ವಿಶ್ವನಾಥ್ ಅವರನ್ನ ಸೆಳೆದು ಎದಿರೇಟು ಕೊಡುವಂತಹ ಪ್ಲಾನ್ ಇದಾಗಿದೆ. ಒಂದು ಕಡೆ ಕೆಎಸ್ ಈಶ್ವರಪ್ಪ ಬಣ ಯಡಿಯೂರಪ್ಪಗೆ ಸೆಡ್ಡು ಹೊಡೆದ್ರೆ, ಇದಕ್ಕೆ ಪ್ರತಿ ಪ್ಲಾನ್ ಆಗಿ ಯಡಿಯೂರಪ್ಪ ಈ ಒಂದು ಪ್ಲಾನ್ ಅನ್ನ ಮಾಡೋದಕ್ಕೆ ಮುಂದಾಗಿದ್ದಾರೆ ಅಂತ ಹೇಳಲಾಗಿದ್ದು, ಈ ಸಂಬಂಧ ಅವರು ಎಸ್ಎಂ ಕೃಷ್ಣ ಅವರನ್ನ ಸಂಪರ್ಕಿಸಿ ಈ ಬಗ್ಗೆ ಮಾತನಾಡಿದ್ದಾರೆ ಕೂಡ. ಯಡಿಯೂರಪ್ಪ ಈಶ್ವರಪ್ಪಗಿಂತ ವಿಶ್ವನಾಥ್ ದೊಡ್ಡ ಮಟ್ಟದ ಕುರುಬ ನಾಯಕ, ನಿಮ್ಮ ಮಾತಿಗೆ ಎಚ್ ವಿಶ್ವನಾಥ್ ಅವರು ಬೆಲೆ ಕೊಡ್ತಾರೆ, ಅವರನ್ನ ಪಕ್ಷಕ್ಕೆ ಕರೆತನ್ನಿ ಅಂತ ಎಸ್ಎಂ ಕೃಷ್ಣಗೆ ಬಿಎಸ್ವೈ ಮನವಿ ಮಾಡಿದ್ದಾರೆ ಅಂತ ಹೇಳಲಾಗಿದೆ. ಇದಕ್ಕೆ ಪ್ರತಿಯಾಗಿ ಖಂಡಿತವಾಗಿ ನಾನು ಮಾತನಾಡ್ತೀನಿ ವಿಶ್ವನಾಥ್ ಜೊತೆಗೆ ಅನ್ನುವಂತಹ ಭರವಸೆ ಎಸ್ಎಂ ಕೃಷ್ಣ ಅವರಿಂದ ಸಿಕ್ಕಿದೆ ಅಂತಾನೂ ಹೇಳಲಾಗ್ತಿದೆ. ಈ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುಖೇಶ್. ಈಗ ಹೇಗಾದ್ರೂ ಮಾಡಿ ಭಿನ್ನರಿಗೆ ಸೆಡ್ಡು ಹೊಡೆಯೋದಿಕ್ಕೆ ಪ್ಲಾನ್ ಮಾಡಲೇಬೇಕಾದಂತಹ ಅನಿವಾರ್ಯತೆ ಕಂಡು ಬರ್ತಾ ಇದೆ ಬಿಎಸ್ವೈಗೆ. ಈ ನಿಟ್ಟಿನಲ್ಲಿ ಎಚ್ ವಿಶ್ವನಾಥ್ ಅವರು ಯಾವ ರೀತಿ ಪರ್ಯಾಯ ನಾಯಕರಾಗ್ತಾರೆ ಈಶ್ವರಪ್ಪಗೆ ಅಂತ? ಸುಕನ್ಯಾಗೆ ಎಚ್ ವಿಶ್ವನಾಥ್ ಅವರು ಕಾಂಗ್ರೆಸ್ನಲ್ಲಿ ಸಾಕಷ್ಟು ಮಟ್ಟಿಗಿನ ಸಮಾಧಾನವನ್ನು ಹೊಂದಿಲ್ಲ. ಕಾಂಗ್ರೆಸ್ನಲ್ಲಿ ಅಸಮಾಧಾನ ಹೊಂದಿರತಕ್ಕಂಥ ಎಚ್ ವಿಶ್ವನಾಥ್ ಜೆಡಿಎಸ್ಗೆ ಹೋಗ್ತಾರೆ ಅನ್ನುವಂತ ಮಾತು ಕೂಡ ಪ್ರಬಲವಾಗಿ ಕೇಳಿ ಬರ್ತಾ ಇದೆ. ಇದೇ ಸಂದರ್ಭದಲ್ಲಿ ಬಿಜೆಪಿಯಲ್ಲಿ ಆಂತರಿಕ ಒಂದು ಭಿನ್ನಮತ ಸ್ಫೋಟ ಆಗಿರೋದ್ರಿಂದ ಯಡಿಯೂರಪ್ಪ ವರ್ಷ ಈಶ್ವರಪ್ಪನವರ ನಡುವೆ ನಡೆತಿರತಕ್ಕಂಥ ಒಂದು ಜಿದ್ದಾಜಿದ್ದಿ ಆಗಿರುವಂತದ್ದು ಮತ್ತು ಈಶ್ವರಪ್ಪನವರು ಕುರುಬ ಸಮುದಾಯಕ್ಕೆ ಸೇರಿದಂತ ನಾಯಕರು ಕೂಡ ಆಗಿರುವಂತರು. ಹಾಗಾಗಿ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನಲ್ಲಿ ಆಗಿರ್ತಕ್ಕಂಥ ಭಿನ್ನಮತವನ್ನು ಸಮರ್ಪಕವಾಗಿ ಬಳಸ್ಕೊಳ್ಳೋದ್ರ ಜೊತೆಗೆ ತಮ್ಮ ಪಕ್ಷದಲ್ಲಿ ತಮಗೆ ಸೆಡ್ಡು ಹೊಡೆದಿರ್ತಕ್ಕಂಥ ಈಶ್ವರಪ್ಪನವ್ರನ್ನು ಕೂಡ ಅವರ ಸಮುದಾಯದಲ್ಲಿ ಏನು ಕುರುಬ ಸಮುದಾಯದ ನಾಯಕ ಅಂತ, ಹಿಂದುಳಿದ ವರ್ಗದ ನಾಯಕ ಅಂತ ಗುರುತಿಸಲಾಗ್ತಿದೆ, ಅದಕ್ಕೆ ಪರ್ಯಾಯವಾಗಿ ಒಬ್ಬ ನಾಯಕನ ಬೆಳೆಸಬೇಕು ಅನ್ನುವಂಥದ್ದು ಸದ್ಯಕ್ಕೆ ಯಡಿಯೂರಪ್ಪನವ್ರಿಗೆ ಇರ್ತಕ್ಕಂಥ ಮಾಸ್ಟರ್ ಪ್ಲಾನ್ ಅನ್ನೋದು ಗೊತ್ತಾಗ್ತಿರುವುದು. ಈ ಒಂದು ನಿಟ್ಟಿನಲ್ಲಿ ಇವತ್ತು ನಡೆದಕ್ಕಂಥ ಸಭೆಯನ್ನು ವಿರೋಧಿಸಿ ಇವತ್ತು ಮಾಜಿ ಮುಖ್ಯಮಂತ್ರಿ ಎಸ್ಎಂ ಕೃಷ್ಣ ಅವ್ರನ್ನ ಯಡಿಯೂರಪ್ಪನವರು ಸಂಪರ್ಕ ಮಾಡಿರುವಂತದ್ದು. ತಕ್ಷಣ ನೀವು ವಿಶ್ವನಾಥ್ ಅವರನ್ನ ಸಂಪರ್ಕ ಮಾಡಿ ಅವ್ರನ್ನ ಬಿಜೆಪಿಗೆ ಕರೆದುಕೊಂಡು ಬರ್ಲಿಕ್ಕೆ ಬೇಕಾದಂತ ವ್ಯವಸ್ಥೆಯನ್ನು ತಾವು ಮಾಡಬೇಕು ಅನ್ನುವಂತ ಮನವಿಯನ್ನ ಮಾಡ್ಕೊಂಡಿದ್ರೆ ಅನ್ನುವಂತ ಸ್ಪಷ್ಟವಾದ ಮಾಹಿತಿ ಟಿವಿಗೆ ಲಭ್ಯ ಆಗಿರುವಂತದ್ದು. ಎಸ್ಎಂ ಕೃಷ್ಣ ಅವರ ಆಪ್ತ ವಲಯದಿಂದ ಕೇಳಿ ಬಂದಿರೋ ಮಾಹಿತಿಯ ಪ್ರಕಾರ ಇವತ್ತು ಎಸ್ಎಂ ಕೃಷ್ಣ ಅವರೊಂದಿಗೆ ಮಾತುಕತೆ ನಡೆಸಿರ್ತಕ್ಕಂಥ ಯಡಿಯೂರಪ್ಪನವರು ತಕ್ಷಣ ಎಚ್ ವಿಶ್ವನಾಥ್ ಅವರೊಂದಿಗೆ ಮಾತುಕತೆ ನಡೆಸಿ, ಯಾಕಂತಂದ್ರೆ ವಿಶ್ವನಾಥ್ ಅವರು ಕುರುಬ ಸಮುದಾಯದ ಪ್ರಬಲ ನಾಯಕರಾಗಿರ್ತಕ್ಕಂಥದ್ದು ಮತ್ತು ಈಶ್ವರಪ್ಪನವರಿಗಿಂತ ದೊಡ್ಡ ಮಟ್ಟದ ನಾಯಕ. ಅವರು ಪಕ್ಷಕ್ಕೆ ಬಂದ್ರೆ ಸಾಕಷ್ಟು ಪ್ರಮಾಣದಲ್ಲಿ ಕುರುಬ ಸಮುದಾಯದ ಮತಗಳು ಬರೋದ್ರ ಜೊತೆಗೆ ಹಿಂದುಳಿದ ವರ್ಗದ ನಾಯಕ ಅನ್ನುವಂತ ಒಂದು ಇಮೇಜ್ ಕೂಡ ಅವರಿಗೆ ಅಳವಡಿಸಿರುವ ಭಾಗದಲ್ಲಿ ಇರೋದ್ರಿಂದ ಅದನ್ನು ಕೂಡ ಎನ್ಕೇಜ್ ಮಾಡ್ಕೊಳ್ಬಹುದು. ಮತ್ತು ಇದೇ ಸಂದರ್ಭದಲ್ಲಿ ಪಕ್ಷ ವಿರೋಧಿ ಚಟುವಟಿಕೆಯನ್ನು ಮಾಡ್ತಿರ್ತಕ್ಕಂಥ ಈಶ್ವರಪ್ಪನವರಿಗೂ ಕೂಡ ಟಾಂಗ್ ಕೊಡಬಹುದು ಅನ್ನುವಂತ ನಿಟ್ಟಿನಲ್ಲಿ ಮಾತುಕತೆ ನಡೆಸಿರುವಂತದ್ದು. ಇದಕ್ಕೆ ಸಕಾರಾತ್ಮಕವಾಗಿ ಎಸ್ಎಂ ಕೃಷ್ಣ ಅವರು ಸ್ಪಂದಿಸಿದ್ದಾರೆ ಅನ್ನುವಂತ ಮಾಹಿತಿ, ನಾನು ಮಾತನಾಡುವ ಜವಾಬ್ದಾರಿ ನಂದು, ಖಂಡಿತ ನಾನು ಮಾತನಾಡ್ತೀನಿ ಅನ್ನುವಂತ ಮಾತನ್ನ ಭರವಸೆಯನ್ನು ಈಗಾಗಲೇ ಎಸ್ಎಂ ಕೃಷ್ಣ ಅವರು ಯಡಿಯೂರಪ್ಪನವರಿಗೆ ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಎಸ್ಎಂ ಕೃಷ್ಣ ಅವರು ನೇರವಾಗಿ ಎಚ್ ವಿಶ್ವನಾಥ್ ಅವರನ್ನ ಸಂಪರ್ಕಿಸಿ ಮನವೊಲಿಸುವಲ್ಲಿ ಯಶಸ್ವಿ ಆಗ್ತಾರ ಅನ್ನುವಂಥದ್ದು ಈಗ ಮುಂದಿರುವಂತ ಪ್ರಶ್ನೆ. ಅದೆಲ್ಲಕ್ಕಿಂತ ಮುಖ್ಯವಾಗಿ ತಮ್ಮ ವಿರುದ್ಧವೇ ಸಮರ ಸಾರಿದಂತ ಈಶ್ವರಪ್ಪನವರಿಗೆ ಅವರದೇ ಸಮುದಾಯದ ನಾಯಕನನ್ನ ಪಕ್ಷಕ್ಕೆ ಕರೆತರುವ ಮೂಲಕ ಒಂದು ಸರಿಯಾದ ಒಂದು ಮರ್ಮಾಘಾತವನ್ನು ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಯಡಿಯೂರಪ್ಪನವರು ಪ್ರಯತ್ನವನ್ನು ಆರಂಭಿಸಿದ್ದಾರೆ. ಸುಕನ್ಯಾ, ಧನ್ಯವಾದ ಸುಖೇಶ್.